ನಾವು ನಮ್ಮ ಗುರುಗಳ ಒಂದು ಜ್ಞಾನಾಮೃತವನ್ನು ಪ್ರತಿದಿನ ಬೆಳಗ್ಗೆ ಧ್ಯಾನ ಆದಮೇಲೆ ತಿಳ್ಕೊತಾ ಇದೀವಿ ಅದ್ಭುತವಾಗಿ. ಈಗ ಆತ್ಮದ ಬಗ್ಗೆ ತಿಳ್ಕೊತಾ ಇದೀವಿ. ನಮ್ಮ ಗುರುಗಳು ಏನು ಹೇಳಿದ್ದಾರೆ ಆತ್ಮದ ಬಗ್ಗೆ, ಆ ಒಂದು ಉನ್ನತವಾದ ಜ್ಞಾನ, ಅತ್ಯದ್ಭುತವಾದ ಜ್ಞಾನವನ್ನು ತಿಳ್ಕೊತಾ ಇದೀವಿ. ಆತ್ಮದ ಒಂದು ಅಥವಾ ನಮ್ಮ ಒಂದು ಪಯಣದ ಸವಿಸ್ತಾರವಾದ ಜ್ಞಾನವನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಅದು ಒಬ್ಬ ಮಹಾಗುರು, ಒಬ್ಬ ಜ್ಞಾನೋದಯ ಹೊಂದಿರತಕ್ಕಂಥ ಸಾಕ್ಷಾತ್ ಬುದ್ಧನೇ ಕೊಟ್ಟಿರೋ ಸಂದೇಶ. ನಮ್ಮ ಗುರುಗಳೇ ಬುದ್ಧ. ಆ ಸಂದೇಶವನ್ನ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಇವತ್ತು ನಾವು ಆತ್ಮದ ಹಂತಗಳು ಅಥವಾ ಆ ಸೋಲ್ ಎವಲ್ಯೂಷನ್ ಅಂತೀವಿ, ಅಥವಾ ಸೋಲು ಆತ್ಮದ ಒಂದು ವಿಕಾಸ ಹೇಗಾಗುತ್ತೆ ಒಂದೊಂದು ಸ್ಟೇಜಲ್ಲಿ, ಅದನ್ನ ತಿಳ್ಕೊಳ್ಳೋಣ. ಗುರುಗಳು ಏನ್ ಹೇಳಿದ್ದಾರೆ ಅಂದ್ರೆ, ಒಂದೊಂದು ಆತ್ಮದ ವಿಕಾಸ ಒಂದೊಂದು ಚಕ್ರಕ್ಕೆ ಅಥವಾ ಒಂದು ಎನರ್ಜಿ ಸೆಂಟ್ರಿಗೆ ಹೋಲಿಸ್ಬೋದು. ಅಥವಾ ಒಂದೊಂದು ಚಕ್ರನೂ ಒಂದು ಎನರ್ಜಿ ಸೆಂಟರ್, ಅದೇ ಒಂದು ಆತ್ಮದ ವಿಕಾಸ. ಅದನ್ನ ಆತ್ಮದ ವಿಕಾಸದಲ್ಲಿ ಏನಂತೀವಿ, ಒಂದು ಇನ್ಫ್ಯಾಂಟ್ ಸೋಲು, ಬೇಬಿ ಸೋಲು, ಆದ್ಮೇಲೆ ಯಂಗ್ ಸೋಲು. ಸೊ ಈ ತರ ಆತ್ಮ ವಿಕಾಸ ಆಗ್ತಾ ಇರುತ್ತೆ. ಅದೇ ಚಕ್ರ. ನಾವೇನ್ ಹೇಳ್ತೀವಿ, ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರ, ಈ ತರ ಏನು ಹೇಳ್ತೀವಿ. ಮಣಿಪೂರಕ ಕೂಡ. ಸೊ ಒಂದೊಂದು ಚಕ್ರಗಳು ಅಂದ್ರೆ ಏನು, ಒಂದೊಂದು ಶಕ್ತಿಗೆ ಪ್ರತೀಕ ಅಥವಾ ಆತ್ಮದ ಸ್ಥಿತಿಗೆ ಪ್ರತೀಕ. ಅದೇ ತರ ನಾವು ಆ ಒಂದು ಆತ್ಮ ಹೇಗೆ ವಿಕಾಸ ಹೊಂದ್ತಾ ಇರುತ್ತೆ, ಅಂದ್ರೆ ಆ ಚಕ್ರದಲ್ಲಿ ಅದು ಅನುಭವಗಳು ತಗೊಳ್ತಾ ಇರುತ್ತೆ. ಆ ಚಕ್ರದ ಸ್ಥಿತಿಯಲ್ಲಿ ಅದು ಅನುಭವ ತಗೊಂಡು ಆ ಗುಣಗಳನ್ನ ಪ್ರದರ್ಶಿಸ್ತಾ ಇರುತ್ತೆ ಅಷ್ಟೆ. ಆ ಕ್ವಾಲಿಟೀಸ್ ಇದಾವಂದ್ರೇನು, ಆ ಗುಣಗಳಿದಾವಂದ್ರೇನು, ಆ ಸೋಲು ಅಥವಾ ಆ ಒಂದು ಆತ್ಮ ಆ ಸ್ಥಿತಿಯಲ್ಲಿದೆ. ಫಾರ್ ಎಕ್ಸಾಂಪಲ್, ಆತ್ಮ ಹೈಲಿ ಎಮೋಷನಲ್ ಇದೆ, ಅಥವಾ ಹೊರಗಡೆ ನೋಡಕ್ಕೇನೋ ಪ್ರಾಪಂಚಿಕ ಜ್ಞಾನ ಇರುತ್ತೆ, ಪಾಂಡಿತ್ಯ ಇರುತ್ತೆ, ಒಳಗಡೆ ಏನು ಆಧ್ಯಾತ್ಮಿಕ ಒಂದು ಜ್ಞಾನ ಇರಲ್ಲ ಅಂದ್ರೇನು, ಅದು ಮಣಿಪೂರಕ ಚಕ್ರದಲ್ಲಿ ಇರುತ್ತೆ. ಇದೇ ತರ ಆ ಮಣಿಪೂರಕ ಚಕ್ರ ಅಂದ್ರೇನು, ಒಂದು ಯಂಗ್ ಸೋಲ್ ಅಂತ ಕರಿತೀವಿ ನಾವು. ಒಂದು ಪ್ರೌಢಾವಸ್ಥೆ ಇರ್ತಕ್ಕಂಥ ಒಂದು ಆತ್ಮ ಅಂತ. ಒಂದು ಫಸ್ಟ್ ಟೈಪ್ ಆಫ್ ಸೋಲ್ ಏನಂತಾರೆ, ಇನ್ಫ್ಯಾಂಟ್ ಸೋಲ್ ಅಥವಾ ಶಿಶು. ನೆಕ್ಸ್ಟ್ ಮಗು ಆತ್ಮ. ನೆಕ್ಸ್ಟ್ ಪ್ರೌಢಾವಸ್ಥೆ. ನೆಕ್ಸ್ಟ್ ಒಂದು ಮೆಚುರಿಟಿ ಬಂದಿರುತ್ತೆ ಆತ್ಮಕ್ಕೆ, ಅದು ಮೆಚೂರ್ ಸೋಲ್ ಅಂತೀವಿ. ಹಿಂಗೆ ಮುಂದೋಗ್ತಾ ಓಲ್ಡ್ ಸೋಲ್ ಅಂತೀವಿ. ಅಂದ್ರೆ ಎಷ್ಟೋ ಅನುಭವ ತಗೊಂಡು ಹಳೆಯ ಆತ್ಮ ಆಗಿರುತ್ತೆ, ಒಂದು 300 ಜನ್ಮ ತಗೊಂಡಿರುತ್ತೆ ಆತ್ಮ. ಅದಕ್ಕೆ ಮೆಚೂರ್ ಸೋಲ್ ಅಂತೀವಿ. ಮುಂದೆ ಹೋಗ್ತಾ ಒಂದು ಅಲೌಕಿಕ ಜ್ಞಾನ ತಿಳ್ಕೊಳುತ್ತೆ, ಅಥವಾ ಒಂದು ಆಜ್ಞಾ ಚಕ್ರದಲ್ಲಿರುತ್ತೆ. ಆ ಒಂದು ಆತ್ಮಕ್ಕೆ ಏನಂತೀವಿ ನಾವು, ಟ್ರಾನ್ಸೆಂಡೆಂಟಲ್ ಸೋಲ್ ಅಥವಾ ಅಲೌಕಿಕ ಒಂದು ಜ್ಞಾನ ಇರ್ತಕ್ಕಂಥ ಆತ್ಮ
ಹಾಗೆ ಮುಂದೋಗ್ತಾ ಮುಂದೋಗ್ತಾ ಇನ್ಫೈನೈಟ್ ಸೋಲ್, ಅವತಾರ ಪುರುಷರು, ಒಬ್ಬ ಬುದ್ಧ ಆಗ್ಬೋದು, ಒಬ್ಬ ಜೀಸಸ್ ಆಗ್ಬೋದು, ಒಬ್ಬ ಮಹಾತಾರ್ ಬಾಬಾಜಿ ಆಗ್ಬೋದು. ಈ ತರ ಒಂದು ಹೈಯೆಸ್ಟ್ ಎವಲ್ಯೂಷನ್ ಇರ್ತಕ್ಕಂಥ ಆತ್ಮಗಳಿಗೆ ಆ ಇನ್ಫೈನೈಟ್ ಸೋಲ್ ಅಂತೀವಿ ನಾವು. ಒಂದು ಅನಂತವಾದ ಒಂದು ಜ್ಞಾನವನ್ನು ತಿಳ್ಕೊಂಡು ಅವರು ಅವತಾರ ಪುರುಷರಾಗಿ ಬರ್ತಾರೆ ಒಂದು ಲೋಕ ಕಲ್ಯಾಣಕ್ಕೋಸ್ಕರ. ಅವರು ಭೂಮಿ ಬರ್ಬೇಕಾಗಿರಲ್ಲ, ಒಂದು ಕಾರಣಕ್ಕೋಸ್ಕರ, ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಜನ್ಮ ತಗೊಂಡ್ಬರ್ತಾರೆ. ಸೊ ಅಂತ ಆತ್ಮಗಳು ಪತ್ರಿಸರ್ ಏನ್ ಹೇಳೋರು, ಎಲ್ಲ ಪಿರಮಿಡ್ ಮಾಸ್ಟರ್ಸು ಅಲೋಕ್ ಒಂದು ಆ ಇನ್ಫೈನೈಟ್ ಸೋಲ್ಸ್ ಅನ್ನೋರು. ಅಂದ್ರೆ ಅವರೆಲ್ಲ ಜನ್ಮ ತಗೊಳೋದು ಬೇಕಿಲ್ಲ, ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಜನ್ಮ ತಗೊಂಡಿದ್ದಾರೆ. ಅಷ್ಟವರು ಪಿರಮಿಡ್ ಮಾಸ್ಟರ್ಸ್ ಹೈಯೆಸ್ಟ್ ಲೆವೆಲ್ ಅಲ್ಲಿ ನೋಡೋರು. ಸೊ ಪ್ರತಿ ಆತ್ಮ ಕೂಡ ಬೆಳವಣಿಗೆ ಹೊಂದ್ತಾ ಇರುತ್ತೆ. ಅಂದ್ರೆ ಈ ಭೂಮಿ ಒಂದು ದೊಡ್ಡ ಪಾಠಶಾಲೆ, ನಾವು ತಿಳ್ಕೊಂಡಿದೀವಿ ಹಳೆ ಕ್ಲಾಸಲ್ಲಿ. ಈ ಪಾಠಶಾಲೆಯಲ್ಲಿ ಎಲ್ಲಾ ತರದ ಆತ್ಮಗಳು ಇದ್ದೇ ಇರ್ತವೆ. ಎಲ್ಲಾ ತರದ ಗುಣವನ್ನು ಹೊಂದಿರತಕ್ಕಂಥ ಮಾನವರು ಇರ್ತಾರೆ. ಆ ಆ ಒಂದು ಎಲ್ಲಾ ತರದ ಗುಣಕ್ಕೆ ಅಥವಾ ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ಗೋಸ್ಕರ ಇದೊಂದು ಅದ್ಭುತವಾದ ಪಾಠಶಾಲೆ. ಭೂಮಿ ಮೇಲೆ ಮೂಲಾಧಾರ ಚಕ್ರದಲ್ಲಿದ್ದಾರೆ, ಇನ್ಫ್ಯಾಂಟ್ ಸೋಲ್ ಇದೆ, ಸ್ವಾಧಿಷ್ಠಾನ ಚಕ್ರ, ಬೇಬಿ ಸೋಲ್, ಆ ಮಗು ಅಂದ್ರೆ ಆ ಮಗು ಅಂದ್ರೇನು, ಸ್ವಲ್ಪ ಅಲ್ಪ ಜ್ಞಾನ ಇದೆ ಆತ್ಮಕ್ಕೆ, ಅದು ಅಲ್ಪ ಜ್ಞಾನ ಇಟ್ಕೊಂಡು ಆ ತರ ಗುಣಗಳಿರ್ತವೆ ಅಂದ್ರೆ ಸ್ವಾಧಿಷ್ಠಾನ ಚಕ್ರ. ಸೊ ಹಂಗೆ ಮುಂದೋಗ್ತಾ ಯಂಗ್ ಸೋಲ್, ಪ್ರೌಢಾವಸ್ಥೆ, ಹಂಗೆ ಮುಂದೋಗ್ತಾ ಓಲ್ಡ್ ಸೋಲ್, ಟ್ರಾನ್ಸ್ಡೆಂಟಲ್ ಸೋಲ್, ಇನ್ಫೈನೈಟ್ ಸೋಲ್. ಇದೇ ತರ ಅಂದ್ರೇನು, ಮೂಲಾಧಾರ ಚಕ್ರದಲ್ಲಿ ಹೆಂಗಿರುತ್ತೆ ಆತ್ಮ, ಆ ಒಂದು ಗುಣಗಳು ಏನು, ತಿನ್ನೋದು ಮಲಗೋದು, ಪಶು ತರ ಇರುತ್ತೆ ಅಷ್ಟೇ ಗೊತ್ತು. ಅಂದ್ರೆ ಈ ಫಿಸಿಕಲ್ ಬಾಡಿ ಸರ್ವೈವ್ ಆಗ್ಬೇಕಷ್ಟೇ, ಈ ಭೌತಿಕ ಶರೀರ ಆ ಒಂದು ಸರ್ವೈವಲ್ ಮೋಡ್ ಅಷ್ಟೇ. ಹೀಗೆ ಇದನ್ನು ಕಾಯ್ಕೋಬೇಕಷ್ಟೇ, ತಿನ್ಬೇಕು ಮಲಗಬೇಕು ಅಷ್ಟೇ ಗೊತ್ತು. ಅದು ಏನಾದ್ರೂ ಆಗ್ಬೋದು, ತಿನ್ನೋದು ಮಾಂಸ ಆಗ್ಬೋದು, ಸುಮ್ಮನೆ ಭಕ್ಷಿಸೋದು ಮಲಗೋದು. ಮೂಲಾಧಾರ ಅಂದ್ರೆ ಮೂಲಕ್ಕೆ ಆ ದೇಹ ಕಂಟ್ಕೊಂಡಿರುತ್ತೆ ಅಷ್ಟೇ ಗೊತ್ತಿರುತ್ತೆ ಆತ್ಮ, ಬೇರೆ ಏನು ಗೊತ್ತಿರೋದಿಲ್ಲ. ಅದಕ್ಕೇನಂತಾರೆ ಇನ್ಫ್ಯಾಂಟ್ ಸೋಲ್ ಅಂತಾರೆ. ಅಂದ್ರೆ ಅವಾಗ ಆತ್ಮ ಇನ್ನು ಈ ಭೂಮಿ ಮೇಲೆ ಜನ್ಮ ತಗೊಂಡಿರುತ್ತೆ, ಇನ್ನು ಬಿಗಿನಿಂಗ್ ಸ್ಟೇಜ್. ಒಂದು 10 ಜನ್ಮನೋ 20 ಜನ್ಮನೋ ಬರೀ ದೇಹನ್ನೇ ಸಾಕೋದು ಅಷ್ಟೇ ಗೊತ್ತು. ಏನು ಆ ಒಂದು ದೇಹಾತೀತವಾದ ಜ್ಞಾನ ಇಲ್ಲ, ಏನು ಗೊತ್ತಿಲ್ಲ, ಬರೀ ದೇಹನ ಸಾಗಿಸೋದು ಅಷ್ಟೇ, ದೇಹ ಮುಂದೆ ತಗೊಂಡೋಗೋದು ಅಷ್ಟೇ, ಬಿಟ್ರೇನಿಲ್ಲ. ಹಿಂಗೆ ಮುಂದೋಗ್ತಾ ಮುಂದೋಗ್ತಾ ಆ ಒಂದು ಬೇಬಿ ಸೋಲ್ ಅಂದ್ರೇನು, ದೇಹ ಆಯ್ತು, ದೇಹ ನೆಕ್ಸ್ಟ್ ಮನಸ್ಸು ಕೂಡ ಹಂಗೆ ಪ್ರಾರಂಭ ಆಗಿರುತ್ತೆ. ಆ ಒಂದು ಒಂದು ಎಂಡ್ ಸ್ಟೇಜ್ ಅಲ್ಲಿ, ಆ ಒಂದು ಇನ್ಫ್ಯಾಂಟ್ಸ್ ಅವರ ಎಂಡ್ ಸ್ಟೇಜ್ ಅಲ್ಲಿ ಮನಸ್ಸು ಪ್ರಾರಂಭ ಆಗಿರುತ್ತೆ. ಮನಸ್ಸು ಆಟ ಆಡ್ತಾ ಇರುತ್ತೆ. ಅಂದ್ರೆ ಏನು, ಈ ಬಣ್ಣ ಬಣ್ಣಗಳು ನೋಡ್ತಾ ಇರುತ್ತೆ, ಭ್ರಮೆಯಲ್ಲಿ ಬೀಳ್ತಾ ಇರುತ್ತೆ, ಅಥವಾ ಅಹಂಕಾರ, ಅಧಿಕಾರ ಬೇಕು, ನಾನು ಅಂತಕ್ಕಂಥದ್ದು ಬೇಕು ಅಂತ ಕೊನೆಗೆ ಆ ಒಂದು ಆ ಇನ್ಫ್ಯಾಂಟ್ ಸೋಲ್ ಕೊನೆ ಜನ್ಮಗಳಲ್ಲಿ ಆದಾಗ ಆ ಒಂದು ಗುಣಗಳು ಪ್ರಾರಂಭ ಆಗ್ತವೆ, ಆ ಮನಸ್ಸು ಪ್ರಾರಂಭ ಆಗುತ್ತೆ. ಅವಾಗೇನು, ಆ ತರ ಎಷ್ಟೋ ಜನ್ಮಗಳು ತಗೊಳುತ್ತೆ, ಬೇಕಾದಷ್ಟು ಜನ್ಮಗಳು ಬೇಬಿ ಸೋಲ್. ಸೊ ಅಲ್ಲಿ ಕೂಡ ಆ ಒಂದು ಅನುಭವಗಳನ್ನ ಪಡೆಯುತ್ತೆ ಆತ್ಮ. ಫಸ್ಟ್ ಏನು, ಆ ಇನ್ಫ್ಯಾಂಟ್ ಸೋಲ್, ನೆಕ್ಸ್ಟ್ ಬೇಬಿ ಸೋಲ್. ಅಲ್ಲೇನು, ಆ ಮೂಲಾಧಾರ ಚಕ್ರದಲ್ಲಿ ಆ ತಕ್ಕಂತ ಗುಣಗಳು, ತಿನ್ನೋದು ಮಲಗೋದು, ಮಾಂಸ ತಿನ್ಬೋದು. ಇಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಅಹಂಕಾರ, ಅಥವಾ ನಂದೇ ಆಗ್ಬೇಕು, ನಂದೇ ನಡಿಬೇಕು, ಸ್ವಾರ್ಥ. ಸೊ ಇಲ್ಲಿ ಕೂಡ ಏನ್ ಮಾಡುತ್ತೆ, ಅಲ್ಲಿ ತಕ್ಕಂತ ಅನುಭವಗಳು ತಗೊಳುತ್ತೆ. ಮೂಲಾಧಾರ ಚಕ್ರದಲ್ಲಿ ಕರ್ಮಗಳಿರುತ್ತೆ, ಬ್ಯಾಡ್ ಕರ್ಮಗಳಿರುತ್ತೆ. ಯಾಕಂದ್ರೆ ಏನು ಆ ಪ್ರಾಪಂಚಿಕ ಒಳ್ಳೇದು ಕೆಟ್ಟದ್ದು ಏನೂ ಗೊತ್ತಿಲ್ಲ, ಬಟ್ ಬರೀ ಬಾಡಿ ಸರ್ವೈವ್ ಆಗ್ಬೇಕು. ನೆಕ್ಸ್ಟ್ ಜನ್ಮ ಅಧಿಕಾರ, ನಂದು 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 ಅಂತ. ಅಲ್ಲಿ ಕೂಡ ಒಳ್ಳೇದು ಕೆಟ್ಟದ್ದು ಏನೂ ಗೊತ್ತಿಲ್ಲ, ಬಟ್ ನಾನೇ ಮೆರಿಬೇಕು, ನಾನೇ ದೊಡ್ಡನಾಗ್ಬೇಕು ಅಷ್ಟೇ. ಸೊ ಅಲ್ಲಿ ಕೂಡ ಎಷ್ಟೋ ಜನ್ಮಗಳು ತಗೊಳುತ್ತೆ, ಅಲ್ಲಿ ಕೂಡ ಕೆಟ್ಟ ಕರ್ಮಗಳು ಮಾಡುತ್ತೆ ಆತ್ಮ. ನೆಕ್ಸ್ಟ್ ಮಣಿಪುರ ಚಕ್ರ, ಅಲ್ಲೇನು ಎಮೋಷನ್ಸ್,
ಒಳಗಡೆ ಏನು ಟೊಳ್ಳು, ಏನು ಜ್ಞಾನ ಇಲ್ಲ. ಹೊರಗಡೆ ಮಾತ್ರ ಪ್ರದರ್ಶನ, ನನಗೆ ಗೊತ್ತು ಅಂತ. ಈ ಪಂಡಿತರೆಲ್ಲ ಆ ಮಣಿಪುರಕ ಚಕ್ರಕ್ಕೆ ಬರ್ತಾರೆ. ಅಂದ್ರೆ ಅವರಿಗೆ ಒಂದು ಇನ್ಫಾರ್ಮೇಶನ್ ಇದೆ, ಕಲೆಕ್ಟಿವ್ ಇನ್ಫಾರ್ಮೇಶನ್ ಇದೆ. ಆ? ಒಳಗಡೆ ಏನಿಲ್ಲ, ಜ್ಞಾನ ಇಲ್ಲ, ಅನುಭವದ ಜ್ಞಾನ ಇಲ್ಲ. ಗೊತ್ತು ಗೊತ್ತು ಅಂತ ಆ ಒಂದು ಅಹಂಕಾರದಲ್ಲೇ ಜನ್ಮಗಳು ಕಳ್ಕೊಳ್ಳುತ್ತೆ. ಬಟ್ ಅಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೆ ಆತ್ಮ ಅಷ್ಟೇ. ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೆ. ಆ ಇನ್ಫಾರ್ಮೇಶನ್ ಸತ್ಯ, ಅದೇ ನಿಜ, ಅದೇ ಅಲ್ಟಿಮೇಟ್ ಜ್ಞಾನ ಅಂತ ಬದುಕ್ತಾ ಇರುತ್ತೆ ಆತ್ಮ. ಅದೇ ಜನ್ಮಗಳನ್ನು ಕೂಡ ಸುಮಾರು ಜನ್ಮಗಳು ತಗೊಳುತ್ತೆ. ಅದಕ್ಕೇನಂತೀವಿ, ಆ ಒಂದು ಯಂಗ್ ಸೋಲ್, ಪ್ರೌಢಾವಸ್ಥೆ ಇರ್ತಕ್ಕಂಥ ಆತ್ಮ. ಅಂದ್ರೆ ಆ ಇನ್ಫ್ಯಾಂಟ್ ಬೇಬಿಯಿಂದ ಪ್ರೌಢಾವಸ್ಥೆ ಆಯ್ತು, ಆತ್ಮ ವಿಕಾಸ ಹೊಂದಿದೆ. ಅಂದ್ರೆ ಆತ್ಮ ಹಳೆ ಆ ಗುಣಗಳನ್ನ, ಹಳೆ ಒಂದು ಕ್ವಾಲಿಟೀಸ್ನ ಬಿಡುತ್ತೆ, ಮೂಲಾಧಾರದ ಕ್ವಾಲಿಟೀಸ್ ಬಿಡುತ್ತೆ, ಸ್ವಾಧಿಷ್ಠಾನ ಕ್ವಾಲಿಟೀಸ್ ಬಿಡುತ್ತೆ. ಮಣಿಪೂರಕ ಚಕ್ರದಲ್ಲಿ ಕೂಡ ಜನ್ಮ ತಗೊಂಡು ಆ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೆ. ಪ್ರಾಪಂಚಿಕ ಇನ್ಫಾರ್ಮೇಶನ್ಸು, ಆಧ್ಯಾತ್ಮಿಕ ಇನ್ಫಾರ್ಮೇಶನ್ ಏನಿಲ್ಲ ಅಲ್ಲಿ, ಬರೀ ಪ್ರಾಪಂಚಿಕವಾದ ಜ್ಞಾನ ಇರುತ್ತೆ. ಸೊ ಅದೇ ನಿಜ ಅನ್ಕೊಂಡು ಸಾಕ್ತಾ ಇರುತ್ತೆ ದಾರಿ. ಅಲ್ಲಿ ಕೂಡ ಎಷ್ಟು ಜನ್ಮಗಳು ತಗೊಳ್ತಿರುತ್ತೆ. ಬಟ್ ಆ ಸಂಸ್ಕಾರ ಅಂತಕ್ಕಂಥದ್ದು ಹಿಂದಿನ ಸಂಸ್ಕಾರ ಬರ್ತಾ ಇರುತ್ತೆ. ಅಂದ್ರೆ ಹಿಂದಿನ ಸಂಸ್ಕಾರ ಅಂದ್ರೆ ಏನು? ಸ್ವಾಧಿಷ್ಠಾನ ಚಕ್ರದಲ್ಲಿದ್ದಾಗ ಆ ಮೂಲಾಧಾರ ಚಕ್ರದ ಕ್ವಾಲಿಟೀಸು ಅದನ್ನು ಟ್ರಿಗರ್ ಮಾಡ್ತಾ ಇರುತ್ತೆ. ಆ ಸೋಮಾರಿತನ, ತಾಮಸ ಗುಣ ಇರುತ್ತೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಇದ್ರು ಕೂಡ. ಅಂದ್ರೆ ಏನು? ಆ ಹಿಂದಿನ ಒಂದು ಗುಣಗಳು, ಸಂಸ್ಕಾರಗಳು ಎಫೆಕ್ಟ್ ಮಾಡ್ತಾ ಇರ್ತವೆ. ಆ ಒಂದು ಮಣಿಪೂರಕ ಚಕ್ರದಲ್ಲಿದ್ದಾಗ ಕೂಡ ಆ ಹಿಂದಿನ ಗುಣಗಳು, ಅಂದ್ರೆ ಆ ಪುಲ್ ಇರ್ತದೆ, ಗ್ರಾವಿಟೇಷನ್ ಪುಲ್ ಅಂತೀವಿ ನಾವು, ಅಥವಾ ಆ ಒಂದು ಆ ಬ್ರಹ್ಮ ಆ ಕ್ವಾಲಿಟಿ ಸಂಸ್ಕಾರಗಳು, ಹಳೆ ಸಂಸ್ಕಾರಗಳು ಕೆಲಸ ಮಾಡ್ತಾ ಇರ್ತವೆ ಆತ್ಮಕ್ಕೆ. ಸೊ ಮೂಲಾಧಾರ ಆಯ್ತು, ಸ್ವಾಧಿಷ್ಠಾನ ಆಯ್ತು, ಮಣಿಪೂರಕ ಆಯ್ತು, ನೆಕ್ಸ್ಟ್ ಅನಾಹತ. ಇಲ್ಲಿ ಸ್ವಲ್ಪ ಸ್ವಲ್ಪ ಆಧ್ಯಾತ್ಮ ಪ್ರಾರಂಭ ಆಗುತ್ತೆ. ಆಹತ ಅಂದ್ರೆ ಸೈಲೆನ್ಸ್. ಅಂದ್ರೇನು? ಆ ಕೆಟ್ಟ ಕರ್ಮಗಳು ಮಾಡಿ ಆ ನೋವುಗಳು ಅನುಭವಿಸ್ತಾ ಇರುತ್ತೆ ಮೂಲಾಧಾರ ಚಕ್ರದಲ್ಲಿ, ಸ್ವಾಧಿಷ್ಠಾನ ಚಕ್ರದಲ್ಲಿ, ಮಣಿಪೂರಕ ಚಕ್ರದಲ್ಲಿ. ಆ ಇನ್ಫ್ಯಾಂಟ್ ಆಯ್ತು, ಬೇಬಿ ಆಯ್ತು, ಯಂಗ್ ಆಯ್ತು, ನೆಕ್ಸ್ಟ್ ಆ ಮೆಚುರಿಟಿ ಸೋಲ್ ಬರುತ್ತೆ, ಮೆಚುರಿಟಿ ಬರುತ್ತೆ, ಅಂದ್ರೆ ಅನಾಥ ಚಕ್ರ. ಆ ಮೆಚುರಿಟಿ ಅಂತಕ್ಕಂಥದ್ದು ಏನಂದ್ರೆ, ಸ್ವಲ್ಪ ಸೈಲೆನ್ಸ್ ಆಗೋಣ, ಇದೆಲ್ಲ ಬೇಡ ಅಲ್ಲಿ. ಯಾಕಂದ್ರೆ ಎಷ್ಟೋ ದುಃಖ ಅನುಭವಿಸ್ತಿರುತ್ತೆ ಆತ್ಮ, ಎಷ್ಟು ನೋವುಗಳು ಅನುಭವಿಸ್ತಾ ಇರುತ್ತೆ. ಪ್ರತಿ ಜನ್ಮ ತಗೊಂಡು ತಗೊಂಡು ಆ ಆ ಒಂದು ಮೇಲೆ ದೇಹ ಬಿಟ್ಟು ಮೇಲೆ ಹೋದಾಗ ಆತ್ಮ ಅದನ್ನೆಲ್ಲ ನೋಡುತ್ತೆ, ಏನೇನ್ ಮಾಡಿದೆ ಅಂತ. ಆ ಆ ಚಕ್ರಗಳಲ್ಲಿ, ಅಂದ್ರೆ ಆ ಗುಣಗಳಲ್ಲಿ ಅಥವಾ ಆ ಸ್ಥಿತಿಗಳಲ್ಲಿ ನಾನು ಏನೇನ್ ಮಾಡಿದೆ, ಏನೇನ್ ಅನುಭವಿಸ್ದೆ, ಎಂತೆಂಥ ನೋವುಗಳು ಅನುಭವಿಸ್ದೆ, ಅಥವಾ ಏನು ಕೆಟ್ಟ ಕೆಲಸ ಮಾಡಿದೆ, ಯಾರ್ಯಾರಿಗೆ ನೋವು ಕೊಟ್ಟೆ ನಾನು, ಆ ನೋವುಗಳಿಂದ ಏನೇನು ಕರ್ಮ ಅನುಭವಿಸ್ದೆ ಈ ದೇಹದಲ್ಲಿ, ಎಲ್ಲ ನೋಡುತ್ತೆ, ಅಧ್ಯಯನ ಮಾಡುತ್ತೆ ಮೇಲೆ ಹೋದಾಗ. ಆ ಅಧ್ಯಯನ ಮಾಡಿ 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 ಆತ್ಮ ಬೇಡ ನನಗೆ, ಆ ಹಳೆ ಗುಣಗಳು ಬೇಡ, ಹಳೆ ಸ್ಥಿತಿ ಬೇಡ, ನಾನು ಮುಂದೆ ಹೋಗ್ಬೇಕು, ವಿಕಾಸ ಹೊಂದಬೇಕು, ಸಾಕು ನನಗೆ ಆ ನೋವುಗಳು, ಆ ತಪ್ಪು ಕೆಲಸಗಳು ಬೇಡ ಅಂತ ಮುಂದೆ ಹೋಗ್ಬೇಕಂತ ಏನ್ ಮಾಡುತ್ತೆ, ಹೀಗೆ ಮುಂದೆ ಮುಂದೆ ಸಾಗ್ತಾ ಹೋಗುತ್ತೆ. ಅವಾಗ ಒಳ್ಳೇದ ಕಡೆ ಸ್ವಲ್ಪ ಆ ಒಲವು ತೋರಿಸುತ್ತೆ. ಬಟ್ ಸಂಸ್ಕಾರಗಳೇನು ಕೆಲಸ ಮಾಡ್ತಾನೆ ಇರ್ತವೆ. ಅನಾಥ ಸ್ಥಿತಿಯಲ್ಲಿ ಇದ್ದಾಗ ಕೂಡ ಒಂದು ಸೈಲೆನ್ಸು, ಒಂದು ಒಳ್ಳೆ ಕೆಲಸ ಮಾಡಬೇಕು, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಯಾರಿಗೂ ನೋವು ಮಾಡಬಾರ್ದು, ಆ ಥರ ಕ್ವಾಲಿಟೀಸು ಇರ್ತವೆ. ಬಟ್ ಸಂಸ್ಕಾರ ಅಂತಕ್ಕಂಥದ್ದು ಎಫೆಕ್ಟ್ ಮಾಡ್ತಾ ಇರುತ್ತೆ. ಹೇಗೆ ಈ ಮನುಷ್ಯ ಮಾಂಸ ಯಾಕೆ ತಿಂತಾನಂದ್ರೆ, ಆ ಪ್ರಾಣಿ ಜನ್ಮಗಳಿಂದ ಬಂದಿರತಕ್ಕಂಥ ಕ್ವಾಲಿಟಿ ಅದು. ಆ ಪ್ರಾಣಿ ಜನ್ಮ ಅಂದ್ರೆ ಏನು? ಮೂಲಾಧಾರ ಚಕ್ರ ಅಷ್ಟೇ. ಅಲ್ಲೇನು ಸರ್ವೈವಲ್ ಅಷ್ಟೇ. ಆ ಒಂದು ತಾಮಸ ಗುಣ, ಸೋಮಾರಿತನ ಅಂದ್ರೆ ಏನು? ಅದು ಕೂಡ ಒಂದು ಪಶು ಕ್ವಾಲಿಟಿ ಅದು. ತಿನ್ನೋದು ಮಲಗೋದು ಅಷ್ಟೇ. ಅಂದ್ರೆ ಏನು? ಆ ಸಂಸ್ಕಾರಗಳು ಇದೆ, ಹಂಗಾಗಿ ಮಾಂಸ ಮನುಷ್ಯ
ಓಕೆ ಮಾಸ್ಟರ್ಸ್. ನೆಟ್ವರ್ಕ್ ಇಶ್ಯೂ. ಸೊ ಆ ವಿನಯದಿಂದ, ಶ್ರದ್ಧೆಯಿಂದ ಎಲ್ಲ ವಿಷಯಗಳನ್ನ ಗ್ರಹಿಸಕ್ಕೆ ಪ್ರಾರಂಭ ಆಗುತ್ತೆ. ಅಂದ್ರೆ ಆ ಒಂದು ಒಳ್ಳೆ ಸಂಘ ಪ್ರಾರಂಭ ಆಗುತ್ತೆ. ಇನ್ನೂ ಸತ್ಯಕ್ಕೆ ಬಂದಿಲ್ಲ, ಆತ್ಮ ತತ್ವಕ್ಕೆ ಬಂದಿಲ್ಲ ಅನಾಥ ಸ್ಥಿತಿಯಲ್ಲಿ. ಒಂದು ಒಂದು ಒಳ್ಳೆ ಜನಗಳ ಸಂಘ ಬೇಕು ಅಂತ ಹುಡುಕಾಡುತ್ತೆ ಆತ್ಮ. ಯಾಕಂದ್ರೆ ಕೆಟ್ಟದ್ ಬೇಡ, ನನಗೆ ಅನುಭವಿಸ್ಬಿಟ್ಟಿದ್ದೀನಿ ಸಾಕು. ನನಗೇನ್ ಬೇಕು? ಒಳ್ಳೇದೇ ಬೇಕು. ಒಂದು ಒಳ್ಳೆ ಸನ್ಮಾರ್ಗಕ್ಕೆ ಹೋಗೋಣ ಅಂತ ಪ್ರಯತ್ನ ಮಾಡುತ್ತೆ, ಪ್ರಾರಂಭ ಮಾಡುತ್ತೆ ಆತ್ಮ. ಅದನ್ನೇನಂತೀವಿ? ಮೆಚ್ಯೂರ್ ಸೋಲ್ ಅಂತೀವಿ. ಅಂದ್ರೆ ನನಗೆ ಒಳಿತು ಬೇಕು ಎಲ್ಲ ಕಡೆ, ಸಾಕಪ್ಪ ನನಗೆ. ಆ ಕೆಟ್ಟದ್ ಬೇಡ ಬೇಡ. ಯಾಕಂದ್ರೆ ಸುಮಾರು ನೋವು ಅನುಭವಿಸ್ಬಿಟ್ಟಿದ್ದೀನಿ, ದುಃಖ ಅನುಭವಿಸ್ಬಿಟ್ಟಿದ್ದೀನಿ, ಅನಾರೋಗ್ಯ ಅನುಭವಿಸ್ಬಿಟ್ಟಿದ್ದೀನಿ ದೇಹದಲ್ಲಿ. ಬೇಡ ಬೇಡ ನನಗೆ. ಸೊ ಒಂದು ಸತ್ಕರ್ಮಗಳ ಕಡೆ ಆತ್ಮ ಹುಡುಕಾಟ ಪ್ರಾರಂಭ ಮಾಡುತ್ತೆ, ಸತ್ಕ್ರಮಗಳು ಮಾಡಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ಮುಂದೋಗ್ತಾ ಅನಾಥ ಸ್ಥಿತಿಯಲ್ಲಿ ಕೂಡ ಎಷ್ಟೋ ಜನ್ಮಗಳ ತಗೊಳುತ್ತೆ. ಅದನ್ನೇ ಮೆಚ್ಯೂರ್ ಸೋಲ್ ಅಂತೀವಿ. ಆತ್ಮ ಮೆಚ್ಯೂರಿಟಿ ಬಂದಿದೆ ಅಂದ್ರೆ ಆ ಒಂದು ಕೆಟ್ಟದೆಲ್ಲ ಬೇಡ ಅನ್ನತ್ತೆ. ಮೆಚ್ಯೂರಿಟಿ ಅಂತೀವಿ ನಾವು. ಒಂದು ಬುದ್ಧಿ ಅಂತಕ್ಕಂಥದ್ದು ವಿಕಾಸ ಆಗ್ತಾ ಇರುತ್ತೆ, ಸ್ವಲ್ಪ ಬುದ್ಧಿ ಕಡೆ ಆ ಒಂದು ಪಯಣ ಪ್ರಾರಂಭ ಆಗುತ್ತೆ. ದೇಹ, ಮನಸ್ಸು ಇಂದ ಬುದ್ಧಿ ಕಡೆ ಪ್ರಯಾಣ. ಬುದ್ಧಿನ ಪ್ರದರ್ಶನ ಮಾಡ್ತಾ ಇರುತ್ತೆ, ಸುಮ್ಮನೆ ಇರುತ್ತೆ, ಹೆಚ್ಚು ಮಾತಾಡಲ್ಲ, ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕೋದಿಲ್ಲ. ಅಂದ್ರೆ ಆ ಕ್ವಾಲಿಟೀಸು. ಇಂಟರ್ಫರೆನ್ಸ್ ಇರೋದಿಲ್ಲ. ಆ ಸೊ ಹೀಗೆ ಎಷ್ಟೋ ಜನ್ಮಗಳನ್ನ ಆ ಒಂದು ಅನಾಸ್ಥಿತಿಯಲ್ಲಿ ತಗೊಂಡು ಮೆಚುರಿಟಿ ಪಡೆಯುತ್ತೆ ಆತ್ಮ. ಎಷ್ಟೋ ಮೆಚುರಿಟಿ ಪಡೆದು ನೆಕ್ಸ್ಟ್ ವಿಶುದ್ಧ ಚಕ್ರಕ್ಕೆ ಬರುತ್ತೆ. ಅಲ್ಲಿ ಸತ್ಕರ್ಮಗಳು ಮಾಡಿ ಕರ್ಮಗಳನ್ನ ತೊಳ್ಕೊಳುತ್ತೆ ಎಲ್ಲ. ಅಥವಾ ಆ ಒಂದು ಹಳೆಯ ಕರ್ಮಗಳನ್ನೆಲ್ಲ ಅನುಭವಿಸುತ್ತೆ ಅನಾಥ ಸ್ಥಿತಿಯಲ್ಲಿ. ಏನೇ ನನಗೆ ಕೆಟ್ಟ ಕರ್ಮಗಳು ಮಾಡಿರುತ್ತೆ ಅದನ್ನೆಲ್ಲ ಅನುಭವಿಸುತ್ತೆ ದೇಹದಲ್ಲಿ, ರೋಗಗಳ ಮುಖಾಂತರ ಅಥವಾ ಅಶಾಂತಿಯಿಂದ ಮನಸ್ಸಲ್ಲಿ. ಸೊ ಅವಾಗ ಏನಾಗುತ್ತೆ? ಅನುಭವಿಸಿ ಆ ಒಂದು ಹಳೆ ಕರ್ಮಗಳನ್ನ ಎಲ್ಲ ಕಳ್ಕೊಂಡು ಶುದ್ಧ ಆಗುತ್ತೆ ಆತ್ಮ. ಶುದ್ಧ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಆ ಕರ್ಮಗಳನ್ನೆಲ್ಲ ಬಿಡಬೇಕು. ಕೆಟ್ಟ ಕರ್ಮಗಳನ್ನೆಲ್ಲ ಬಿಟ್ಟು ಒಂದು ಸತ್ಕರ್ಮಗಳು ಮಾಡಬೇಕು. ಆ ಒಂದು ಶುದ್ಧ ಆಗಿ ವಿಶೇಷವಾಗಿ ಶುದ್ಧ ಆಗುತ್ತೆ, ವಿಶುದ್ಧ. ಹಂಗಾಗಿ ವಿಶುದ್ಧ ಅಂತೀವಿ ನಾವು. ಅದೇ ಓಲ್ಡ್ ಸೋಲ್. ಒಬ್ಬ ಗಾಂಧೀಜಿ ಪತ್ರ ಸರ್ ಹೇಳ್ತಾರೆ, ಒಬ್ಬ ವಿಶುದ್ಧ ಚಕ್ರಕ್ಕೆ ಪ್ರತೀಕ ಅಂತ ಹೇಳ್ತಾರೆ. ಅಂದ್ರೆ ಎಲ್ರಿಗೂ ಒಳಿತು ಮಾಡ್ಬೇಕು, ಲೋಕ ಕಲ್ಯಾಣ ಮಾಡ್ಬೇಕು, ಸಮಾಜ ಸೇವೆ ಮಾಡ್ಬೇಕು. ಒಬ್ಬ ಮದರ್ ತೆರೇಸಾ ನೋಡಿ, ಸಮಾಜ ಸೇವೆ, ವಿಶುದ್ಧ ಚಕ್ರ ಪ್ರತೀಕ. ಅವರೆಲ್ಲ ಸಿಕ್ಕವರಿಗೆಲ್ಲ ಸಮಾಜ ಸೇವೆ ಮಾಡ್ತಾರೆ. ಯಾವುದೇ ಒಂದು ಅಸಮಾನತೆ ಇರೋದಿಲ್ಲ. ಅಂದ್ರೆ ಎಲ್ಲರನ್ನು ಸಮಾನವಾಗಿ ನೋಡಿ ಏನಾಗುತ್ತೆ ಸಹಾಯ ಮಾಡೋದು, ದಾನ ಮಾಡೋದು, ಏನಿರುತ್ತೆ ಅದನ್ನ ಕೊಡೋದು. ಅದಕ್ಕೆ ಅದಕ್ಕೆ ವಿಶುದ್ಧ ಚಕ್ರ ಅಂತೀವಿ ನಾವು. ಅಲ್ಲಿ ಸೇವೆ, ಪ್ರಾಪಂಚಿಕ ಸೇವೆ ವಿಶುದ್ಧ ಚಕ್ರದಲ್ಲಿ. ಆಧ್ಯಾತ್ಮಿಕ ಸೇವೆ ಇಲ್ಲ, ಪ್ರಾಪಂಚಿಕ ಸೇವೆ. ಅನ್ನ ಕೊಡೋದು, ಬಟ್ಟೆ ಕೊಡೋದು, ವಿದ್ಯೆ ಕೊಡೋದು, ಎಲ್ಲ ಸೇವೆ ಉಚಿತವಾಗಿ ಕೊಡೋದು. ಟೈಮೆಲ್ಲ, ತನ್ನ ಸಮಯನೆಲ್ಲ ಆ ಪ್ರಾಪಂಚಿಕ ಸೇವೆಗೆ ಮುಡುಪಾಗಿಡುತ್ತೆ ಆತ್ಮ. ಆ ಥರ ಜನ್ಮಗಳು ಎಷ್ಟೋ ತಗೊಳುತ್ತೆ. ತನ್ನ ಚಾಯ್ಸು, ಸ್ಯಾಟಿಸ್ಫೈ ಆಗ್ಬೇಕು ಆತ್ಮ. ಪ್ರತಿ ಜನ್ಮ ಕೂಡ ಅದಕ್ಕೆ ಸ್ಯಾಟಿಸ್ಫೈ ಮಾಡ್ಕೊಳುತ್ತೆ. ಮೇಲೋಗುತ್ತೆ, ಸಾಕಬೇಕಂತ ಅಲ್ಲೇ ಡಿಸೈಡ್ ಮಾಡಿ ಮತ್ತೆ ತಗೊಳುತ್ತೆ ಜನ್ಮ, ಕಾರಣ ಲೋಕಕ್ಕೆ ಹೋಗಿ. ಅದನ್ನೇನಂತೀವಿ? ಓಲ್ಡ್ ಸೋಲ್ಸ್ ಅಂತೀವಿ. ಅಲ್ಲಿ ಸ್ವಲ್ಪ ಆಧ್ಯಾತ್ಮಿಕತೆ ಕೂಡ ಪ್ರಾರಂಭ ಆಗುತ್ತೆ ಸಮಾಜ ಸೇವೆ ಜೊತೆ. ಆಧ್ಯಾತ್ಮಿಕತೆ ಅಂದ್ರೆ ಏನು? ಪೂಜೆ ಆಗ್ಬೋದು, ಗುರುಗಳ ಸಂಗತಿ ಆಗ್ಬೋದು, ಸತ್ಸಂಗಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗ್ಬೋದು. ಈ ತರ ಕೆಲಸಗಳು ಅಥವಾ ಈ ತರ ಒಂದು ಒಂದು ಸತ್ಕರ್ಮಗಳು ಮಾಡಕ್ಕೆ ಆತ್ಮ ಪ್ರಾರಂಭ ಮಾಡುತ್ತೆ. ಎಷ್ಟು ಜನ್ಮ ತಗೊಳುತ್ತೆ. ನಾವು ಹಂಗಾಗಿ ಸಡನ್ ಆಗಿ ಕೆಲವೊಬ್ರು ಎಷ್ಟು ಹೇಳಿದ್ರೆ ಧ್ಯಾನ ಮಾಡ್ತಿರಲಿಲ್ಲ, ಬಟ್ ಸಮಾಜ ಸೇವೆ ಮಾಡ್ತಿರ್ತಾರೆ. ಅಥವಾ ಗುರುಗಳು ಅಂದ್ರೆ ತುಂಬಾ ಗೌರವ ಕೊಡ್ತಿರ್ತಾರೆ. ಅಂದ್ರೆ ಅವರು ಯಾವ ಸ್ಥಿತಿಯಲ್ಲಿ ಇರ್ತಾರೆ? ಶುದ್ಧ ಚಕ್ರದಲ್ಲಿ ಇರ್ತಾರೆ.
ಪ್ರಾಪಂಚಿಕ ಸೇವೆಗಳೇ ಬೇಕು ಅವರಿಗೆ ಯಾವಾಗ್ಲೂ. ಅಲ್ಲೇ ಅದಕ್ಕೋಸ್ಕರ ಬಂದಿರ್ತಾರೆ ಅವರು. ಅವರು ಆಧ್ಯಾತ್ಮಿಕ ಸೇವೆನೋ ಅಥವಾ ಧ್ಯಾನನೋ ಅವರಿಗೆ ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರ ಚಾಯ್ಸೇ ಅಷ್ಟು. ಆದ್ರೂ ಕೂಡ ನಾವು ಮುಂದ್ ತಗೊಂಡ್ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕು ಅವ್ರನ್ನ. ನಾವು ಇಂಪ್ರೆಸ್ ಮಾಡ್ತಾ ಇರ್ಬೇಕು ಧ್ಯಾನ ಕೊಟ್ಟವ್ರಿಗೆಲ್ಲ. ಆ ತರದವ್ರು ಸುಮಾರು ಜನ ಸಿಗ್ತಾರೆ ನಮಗೆ ಧ್ಯಾನ ಹೇಳ್ಕೊಡಕ್ ಹೋದಾಗ. ಅವರೆಲ್ಲ ವಿಶುದ್ಧ ಚಕ್ರದಲ್ಲಿರ್ತಾರೆ. ಸೊ ಇಷ್ಟ್ ಇಲ್ಲಿ ಕೂಡ ಆ ಒಂದು ಓಲ್ಡ್ ಸೋಲ್ಸ್ ಆಯ್ತು. ಅಲ್ಲಿ ಕೂಡ ಎಷ್ಟೋ ಜನ್ಮಗಳು ತಗೊಂಡ ಆತ್ಮ ಮುಂದೆ ಹೋಗುತ್ತೆ. ಈ ನನಗೆ ಈ ಪ್ರಾಪಂಚಿಕ ಸಾಕು. ಈ ಪ್ರಾಪಂಚಿಕ ಬಿಟ್ಟು ಬೇರೆ ಏನಿದೆ? ಅಲೌಕಿಕ ಜ್ಞಾನ ಏನಿದೆ ಅಂತ ಆ ಒಂದು ಹುಡುಕಾಟ ಪ್ರಾರಂಭ ಆಗುತ್ತೆ. ಅವಾಗೆ ಧ್ಯಾನ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಅದೇ ಆಜ್ಞಾಚಕ್ರ. ಅದಕ್ಕೆ ಟ್ರಾನ್ಸೆಂಡೆಂಟಲ್ ಸೋಲ್ ಅಂತೀವಿ. ಅಲೌಕಿಕ ಜ್ಞಾನ ಬೇಕು. ಆ ಲೌಕಿಕ ಬಿಟ್ಟು ನೆಕ್ಸ್ಟ್ ಧಾಟಿ. ಅಂದ್ರೆ ಈ ಭವಸಾಗರ ಸಾಕು ಅನ್ಸುತ್ತೆ. ಯಾಕಂದ್ರೆ ಇದನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬೇಕು. ಇದಕ್ಕೆಲ್ಲ ಎಂಡಿದೆ. ಈ ಪ್ರಾಪಂಚಿಕ ವಸ್ತುಗಳಲ್ಲಿ ಎಂಡಿದೆ. ಆ ಸೃಷ್ಟಿ ಅಂದ್ರೇನು, ಈ ನೇಚರ್ ಅಲ್ಲಿ ಕೂಡ ಕೊನೆ ಅಂತಕ್ಕಂಥದ್ದಿದೆ, ಸಾವು ಅಂತಕ್ಕಂಥದ್ದಿದೆ. ಸಾವಿಗೆ ಅತೀತವಾದದ್ದೇನು ಅಂತ ಪ್ರಶ್ನೆ ಪ್ರಾರಂಭ ಆಗುತ್ತೆ. ನಾನು ಜನ್ಮ ತಗೊಂತಿದ್ದೀನಿ, ಬಿಟ್ಟು ಹೋಗ್ತಿದ್ದೀನಿ, ಜನ್ಮ ತಗೊಂತಿದ್ದೀನಿ, ಬಿಟ್ಟು ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ? ಯಾಕೆ ಜನ್ಮ ತಗೊಂತಿದ್ದೀನಿ? ಏನು ಲೋಕಗಳಿದೆ? ಆ ಏನು ಡೈಮೆನ್ಷನ್ಸ್ಗಳಿದೆ? ಈ ಆಸ್ಟ್ರಲ್ ಮಾಸ್ಟರ್ಸ್ ಅಂದ್ರೇನು? ಈ ಗಾಡ್ ಅಂದ್ರೇನು? ಆ ಅದೆಲ್ಲ ಪ್ರಶ್ನೆಗಳು ಆತ್ಮಕ್ಕೆ ಹುಟ್ಟುತ್ತವೆ, ಬರ್ತವೆ. ನಾವು ಕ್ವಶನ್ಸ್ ಪ್ರಾರಂಭ ಆಗ್ತವೆ. ಆ ಕ್ವಶನ್ ಪ್ರಾರಂಭ ಆದ ತಕ್ಷಣ ಏನ್ ಮಾಡುತ್ತೆ ಆತ್ಮ? ಆ ಒಂದು ಒಬ್ಬ ಜ್ಞಾನೋದಯ ಹೊಂದಿರತಕ್ಕಂಥ ಗುರುಗಳನ್ನ ಹುಡುಕುತ್ತೆ ಆತ್ಮ. ಹುಡುಕಾಟ ಪ್ರಾರಂಭ ಆಗುತ್ತೆ. ಸತ್ಯ ತಿಳಿದಿರತಕ್ಕಂಥ ಗುರುಗಳ ಹುಡುಕಾಟ ಪ್ರಾರಂಭ ಆಗುತ್ತೆ. ಆ ಹುಡುಕಾಟ ಪ್ರಾರಂಭ ಆಗಿ ಒಬ್ಬ ಅಲ್ಲಿ ಕೂಡ ಎಷ್ಟೋ ಜನ್ಮಗಳು ಕಳ್ಕೊಳ್ಳುತ್ತೆ ಮತ್ತೆ ಆ ಹುಡುಕಾಟದಲ್ಲಿ. ಸರಿಯಾದ ಧ್ಯಾನ ಸಿಗೋದಿಲ್ಲ. ಸರಿಯಾದ ಧ್ಯಾನ ಸಿಗ್ಬೇಕಂದ್ರೆ ಜನ್ಮಗಳು ಬೇಕು. ಎಷ್ಟು ಜನ್ಮಗಳು ಬೇಕು ಮತ್ತೆ. 10 ಜನ್ಮನೋ 20 ಜನ್ಮನೋ ಸರಿಯಾದ ಮಾರ್ಗ. ಬುದ್ಧ ಒಂದೇ ಜನ್ಮಕ್ಕೆ ಬುದ್ಧ ಆಗ್ಲಿಲ್ಲ. ಒಂದು 5-6 ಜನ್ಮಗಳು, ಒಂದು ಒಂದು ಎಷ್ಟೋ ಒಂದು 5-6 ಜನ್ಮ ಹುಡುಕಾಟ ಮಾಡಿ, ಒಂದು 4-5 ಜನ್ಮ ಸಾಧನೆ ಮಾಡಿ, ಆ ಎಲ್ಲ ಆ ಒಂದು ಅಲೌಕಿಕ ಜ್ಞಾನವನ್ನು ಪಡೆದು ಆ ಒಬ್ಬ ಜ್ಞಾನೋದಯ ಹೊಂದಿರತಕ್ಕಂಥ ಪರ್ಸನ್ ಆಗಿ ನೆಕ್ಸ್ಟ್ ಸೇವೆಗೋಸ್ಕರ ಬಂದ ಬುದ್ಧ. ಅಂದ್ರೆ ಅಲ್ಲಿ ಕೂಡ ಎಷ್ಟೋ ಸಾಧನೆ ಇರುತ್ತೆ ಆ ಆಜ್ಞಾ ಚಕ್ರದಲ್ಲಿ. ಒಂದು ಜನ್ಮಕ್ಕೆಲ್ಲ ಗೊತ್ತಾಗೋದಿಲ್ಲ. ಯಾಕಂದ್ರೆ ಈ ದೇಹ ಕೂರಿಸ್ಬೇಕು, ಮನಸ್ಸನ್ನು ಖಾಲಿ ಮಾಡಬೇಕು, ಬುದ್ಧಿನ ಖಾಲಿ ಮಾಡಬೇಕು. ಅವೆಲ್ಲ ಖಾಲಿ ಆಗ್ಬೇಕಂದ್ರೆ ಎಷ್ಟೋ ಸಾಧನೆ ಬೇಕು. ಹಿಮಾಲಯಗಳು ಅರಿಯುತ್ತೆ, ಆ ಕಾಶಿಗೆ ಹೋಗುತ್ತೆ, ಆ ಅಘೋರಿಗಳಂತ, ಆ ವಿಚಿತ್ರ ವಿಚಿತ್ರ ಆ ಒಂದು ಆಧ್ಯಾತ್ಮಿಕ ರಿಚುವಲ್ಸ್ ಆಚರಣೆಗಳೆಲ್ಲ ಮಾಡುತ್ತೆ ಆಜ್ಞಾಚಕ್ರದಲ್ಲಿ. ಯಾವ ಮಹಾಗುರು ಸಿಗ್ತಾನೆ? ಇವೆಲ್ಲ ಕೆಲ್ಸಕ್ಕೆ ಬರೋದಿಲ್ಲ, ನಿನ್ನೊಳಗೆ ನೀನು ಹೋಗು, ನಿನ್ನೊಳಗೆ ನೀನು ಹೋಗು. ಆ ತಂತ್ರಗಳು ಬೇಡ, ಯಂತ್ರಗಳು ಬೇಡ, ಪೂಜೆಗಳು ಬೇಡ. ಅವೆಲ್ಲ ನಿನ್ನನ್ನು ತಿಳಿಸಲ್ಲ ಅವು. ಅವೊಂದು ಸುಮ್ಮನೆ ಒಂದು ಅಟ್ರಾಕ್ಷನ್ಸ್ ಅಷ್ಟೇ ಅಲ್ಲಿ. ಆ ಮಕ್ಕಳು ಮಾಡ್ತಕ್ಕಂಥ ಕೆಲಸ ಅದು ನಿನಗಲ್ಲ ಅಂತ ಆ ಗುರುಗಳು ಹೇಳ್ತಾರೆ. ಆ ಒಂದು ದಾಟಿ ತನ್ನೊಳಗೆ ತಾನು ಹೋಗ್ತಕ್ಕಂಥ ಒಂದು ಶ್ರೇಷ್ಠವಾದ ಮಾರ್ಗವನ್ನ ಆ ಗುರುಗಳು ಹೇಳ್ಕೊಡ್ತಾರೆ, ಧ್ಯಾನ ಮಾರ್ಗವನ್ನ. ಅದನ್ನ ಹಿಡಿತಾನೆ, ಹಿಡಿದ್ಬಿಟ್ಟು ಸಾಧನೆ ಮಾಡ್ತಾನೆ. ಅಲ್ಲಿ ಕೂಡ ಒಂದು 3-4 ಜನ್ಮಗಳು ಡೆಡಿಕೇಟ್ ಮಾಡ್ಬೇಕು ಮತ್ತೆ ನನ್ನನ್ನು ನಾನು ತಿಳ್ಕೊಳಕ್ಕೆ. ನಮ್ ಗುರುಗಳು ಹೇಳ್ತಿದ್ರು, ನಾನು 7 ಲೈಫ್ ಟೈಮ್ಸ್ ಈ ಪಾತಲ್ಲಿ ಇದ್ದೀನಿ ಅಂತ ಹೇಳ್ತಿದ್ರು. ಅಂದ್ರೆ 7 ಜನ್ಮಗಳು ಆ ಮಾರ್ಗದಲ್ಲಿ ಇದ್ದೀನಿ ಅಂತ ಹೇಳ್ತಿದ್ರು. ಅಂದ್ರೆ ಅಷ್ಟು ಸಾಧನೆ ಮಾಡಿದ್ರೆ ಆ ಒಂದು ಅಪಾರವಾದ ಜ್ಞಾನ, ಅಲೌಕಿಕ ಜ್ಞಾನ ಬರುತ್ತೆ ನಮ್ಗೆ. ನಾನು ಕೂಡ ನಮ್ಮ ಗುರುಗಳ ಜೊತೆ 3 ಜನ್ಮ ಇದ್ದೀನಿ ನಾನು. ಅಂದ್ರೆ ಅಷ್ಟು ಸಾಂಗತ್ಯ ಇದ್ರೆ ಮಾತ್ರ ಇಂಥ ಒಂದು ಶ್ರೇಷ್ಠವಾದ ಪಾತ್ ಸಿಗಕ್ಕೆ ಸಾಧ್ಯ.
ನಾವೆಲ್ಲ ಅಲ್ಲಿಂದ ಬಂದಿರೋದು, ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಅಲ್ಲಿಂದ ಬಂದಿರೋದು, ಆ ಬುದ್ಧ ಕಾನ್ಶಿಯಸ್ನೆಸ್ ಇಂದ, ಅಥವಾ ಆ ಪತ್ರಿಸರ್ ಕನೆಕ್ಷನ್ಸ್ ಎಲ್ಲರಿಗಿದಾವೆ. ಹಂಗಾಗಿ ಈ ಪಾತ್ ಹಿಡಿದಿದ್ದೀವಿ, ಈ ಒಂದು ಸೇವೆ ಹಿಡಿದಿದ್ದೀವಿ ನಾವು. ಪ್ರತಿ ಆತ್ಮಕ್ಕೆ ಆ ಕ್ವಾಲಿಟೀಸ್ ಇದಾವಂದ್ರೆ, ಆ ಒಂದು ಹೈಯೆಸ್ಟ್ ಸ್ಪಿರಿಚುಯಾಲಿಟಿ ಇದೆ ಅಂದ್ರೆ, ಆ ಒಂದು ಅಂತ ಗುರುಗಳ ಸಾಂಗತ್ಯ ಇದ್ದೇ ಇರುತ್ತೆ ಯಾವಾಗ್ಲೂ, ಎಲ್ರಿಗೂ ಇರುತ್ತೆ. ಇಲ್ಲಾಂದ್ರೆ ಅಸಂಭವ. ಆನಾಪಾನಸತಿ ಸಿಗಬೇಕಂದ್ರೆ ಎಷ್ಟೋ ಜನ್ಮಗಳು ಕಳಿಬೇಕು, ಒಂದು ಒಂದು 10 ಜನ್ಮ ಕಳಿಬೇಕು ಆನಾಪಾನಸತಿ ಸಿಗ್ಬೇಕಂದ್ರೆ. ಯಾಕಂದ್ರೆ ಇದಕ್ಕಿಂತ ಮಿಗಿಲಾದ ಜ್ಞಾನ ಇಲ್ಲ. ಆನಾಪಾನಸತಿ ಅಂತಕ್ಕಂಥದ್ದು ಏನು? ಯಾವಾಗಿಂದ ಬಂದಿರೋದು ಅದು? ಶಿವನಿಂದ ಬಂದಿರತಕ್ಕಂಥದ್ದು ಅದು. ಆ ಶಿವನಿಂದ ಜೀಸಸ್ಸಿಗೆ ಬಂದಿದ್ದು, ಬುದ್ಧಗೆ ಬಂದಿದ್ದು. ಬುದ್ಧ ಶಿವನಿಂದ ಧ್ಯಾನ ಕಲ್ತಿದ್ದು, ಪಾರ್ವತಿ ಶಿವನಿಂದ ಧ್ಯಾನ ಕಲ್ತಿದ್ದು. ಆ 112 ಮೆಥಡ್ ಅಲ್ಲಿ ಶ್ರೇಷ್ಠವಾದ ಮೆಥಡ್ ಅಂತ ಶಿವ ಹೇಳಿದ್ದು ಪಾರ್ವತಿಗೆ. ಸಾಮಾನ್ಯ ಸ್ತ್ರೀ ಶಿವನ ಹತ್ರ ಬಂದು ಆನಾಪಾನಸತಿ ತಿಳ್ಕೊಂತಾಳೆ, ಆ ಒಂದು ಟ್ರಾನ್ಸ್ಡೆಂಟಲ್ ಸ್ಟೇಟ್ ಅಲ್ಲಿ, ಅಥವಾ ಅಲೌಕಿಕ ಜ್ಞಾನ ಬೇಕಂತ. ಆ ಆ ಒಂದು ಆನಾಪಾನಸತಿ ತಿಳ್ಕೊಂಡು ಪಾರ್ವತಿ ಕೂಡ ಆ ಒಂದು ಸ್ತ್ರೀ ಏನಾಗ್ತಾಳೆ? ಶಕ್ತಿ ಆಗ್ತಾಳೆ. ಅದೇ ತರ ನಾವೆಲ್ಲ ಕೂಡ ಅಷ್ಟೇನೆ, ಶ್ರೇಷ್ಠವಾದ ಮಾರ್ಗಕ್ಕೆ ಬರ್ಬೇಕಂದ್ರೆ ಆ ಒಂದು ಹಳೆಯವೆಲ್ಲ ಬಿಡಬೇಕು. ಅಂದ್ರೆ ಏನು? ಅಲೌಕಿಕ ಜ್ಞಾನ ಸ್ಪಷ್ಟ ಆಗುತ್ತೆ ಅವಾಗ. ಸರಿಯಾದ ಮಾರ್ಗಕ್ಕೆ ಬರ್ತೀವಿ. ಸರಿಯಾದ ಮಾರ್ಗಕ್ಕೆ ಬಂದು ಎಲ್ಲ ವಿಷಯ ತಿಳ್ಕೊಂತೀವಿ. ನಾನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಏನೇನು ಕರ್ಮಗಳು ಮಾಡಿದ್ದೆ, ಏನೇನು ಕರ್ಮಗಳಿಗೆ ಎಂತೆಂಥ ನಷ್ಟಗಳು ಅನುಭವಿಸಿದ್ದೆ, ನೋವುಗಳು ಅನುಭವಿಸಿದ್ದೆ, ಯಾರ್ಯಾರಿಗೆ ತೊಂದರೆ ಕೊಟ್ಟಿದ್ದೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಬುದ್ಧ ಹೇಳ್ತಾನಲ್ಲ, ಆ ಒಂದು ಒಂದು ನೈಟಲ್ಲೇ ಎಲ್ಲ ತಿಳ್ಕೊಂತಾನೆ, ಎಲ್ಲ ಜನರಿಗೆ ತಿಳ್ಕೊಂತಾನೆ. ಅವಾಗ ಸಿದ್ಧಾರ್ಥ ಏನ್ ಹೇಳ್ತಾನೆ? ನಾನು ಬುದ್ಧ ಆದೆ ಅಂತ ಹೇಳ್ತಾನೆ. ಅದೇ ತರ ನಾವು ಕೂಡ ನಮ್ಮ ಜನ್ಮ ಪರಂಪರೆಗಳೆಲ್ಲ ತಿಳ್ಕೊಂತೀವಿ, ಕರ್ಮ ಪರಂಪರೆ ತಿಳ್ಕೊಂತೀವಿ. ಆ ಒಂದು ಆಜ್ಞಾ ಚಕ್ರದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂತೀವಿ, ಎಲ್ಲ ತಿಳ್ಕೊಂತೀವಿ. ಅಲ್ಲಿ ಪ್ರಶ್ನೆಗಳಿರೋದಿಲ್ಲ, ಎಲ್ಲಾ ಪ್ರಶ್ನೆಗಳು ಮುಗಿದೋಗ್ಬಿಡ್ತದೆ. ಅವಾಗ ಏನಾಗುತ್ತೆ? ಆತ್ಮ ಪರಿಮಳ ಹೊಂದುತ್ತೆ, ಹಣ್ಣಾಗುತ್ತೆ ಆತ್ಮ. ಅಲ್ಲಿ ಪ್ರಾಪಂಚಿಕಕ್ಕೋಸ್ಕರ ಆತ್ಮ ಬಂದಿರೋದಿಲ್ಲ, ಬರೀ ಆಧ್ಯಾತ್ಮಿಕಕ್ಕೋಸ್ಕರನೇ ಬಂದಿರುತ್ತೆ. ಆಧ್ಯಾತ್ಮಿಕ ಜ್ಞಾನನೇ ಬೇಕು. ಸುಮ್ಮನೆ ಜನ್ಮ ತಗೊಳುತ್ತೆ ಒಬ್ಬ ತಾಯಿನ ಚೂಸ್ ಮಾಡಿ. ಬಟ್ ಮ್ಯಾಕ್ಸಿಮಮ್ ಟೈಮು 90% ಆಫ್ ಟೈಮ್ ಎಲ್ಲ ಆಧ್ಯಾತ್ಮಿಕತೆಗೆ ಮೀಸಲಿಡುತ್ತೆ ಆತ್ಮ. ಆ ಒಂದು ಆ ಟೈಮೆಲ್ಲ ಆಧ್ಯಾತ್ಮಿಕತೆಗೆ ಇಟ್ಟು ಎಲ್ಲಾ ಜ್ಞಾನವನ್ನು ತಿಳ್ಕೊಳತ್ತೆ, ಎಲ್ಲ ಸಂಪೂರ್ಣ ಜ್ಞಾನ. ಜನ್ಮ ಪರಂಪರೆ ಆಗ್ಬೋದು, ಕರ್ಮ ಸಿದ್ಧಾಂತ ಆಗ್ಬೋದು, ಡೈಮೆನ್ಷನ್ಸ್ ಆಗ್ಬೋದು, ಆ ಯಾವ್ಯಾವ ಗುರುಗಳು ಏನ್ ಹೇಳಿದ್ದಾರೆ ಧ್ಯಾನದ ಬಗ್ಗೆ, ಆಧ್ಯಾತ್ಮಿಕತೆ ಬಗ್ಗೆ ಅಂತ, ಅದನ್ನ ಅಧ್ಯಯನ ಮಾಡಕ್ ಪ್ರಾರಂಭ ಮಾಡುತ್ತೆ. ಎಲ್ಲರ ಅನುಭವಗಳು ಕೇಳುತ್ತೆ. ಆ ಬರೀ ಆ ಒಂದು ಸಮಯ ಎಲ್ಲ ಆಧ್ಯಾತ್ಮಿಕತೆಯಲ್ಲೇ ಇರುತ್ತೆ. ಆ ಒಂದು ಜನ್ಮಗಳು ಎಲ್ಲ ತಿಳ್ಕೊಂಡು 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 ಈ ಭೂಮಿಯಿಂದ ನಿಷ್ಕ್ರಮಣ. ಅವಾಗೆ ಒಂದು ಮುಗೀತು, ಈ ಭೂಮಿ ಬರ ಕೆಲಸ ಮುಗೀತಲ್ಲಿ. ಮತ್ತೆ ಬರೋ ಕೆಲಸನೇ ಇರೋದಿಲ್ಲ ಅಗ್ನಚಕ್ರದಲ್ಲಿ. ಯಾಕಂದ್ರೆ ಎಲ್ಲ ಜ್ಞಾನ ತಿಳಿದ್ಬಿಟ್ಟಿದೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಥ ಚಕ್ರಗಳಲ್ಲೆಲ್ಲ ಆ ಪ್ರಾಪಂಚಿಕ ಕೋರಿಕೆಗಳೆಲ್ಲ ಮುಗಿದ್ಬಿಟ್ಟಿದಾವೆ ಆಗ್ಲೇ. ವಿಶುದ್ಧ ಚಕ್ರದಲ್ಲಿ ಸೇವೆ ಮಾಡ್ಬಿಟ್ಟಿದೆ, ಪ್ರಾಪಂಚಿಕ ಸೇವೆಗಳನ್ನ ಮುಗಿಸ್ಕೊಂಡ್ಬಿಟ್ಟಿದೆ. ಎಲ್ಲ ಮುಗೀತು, ಪ್ರಾಪಂಚಿಕ ಪರವಾದ ಎಲ್ಲ ಮುಗೀತು, ಆಧ್ಯಾತ್ಮಿಕ ಪರವಾದ ಜ್ಞಾನನೂ ಮುಗೀತು, ಎಲ್ಲ ತಿಳ್ಕೊಂತು. ನೆಕ್ಸ್ಟ್ ಏನ್ ಮಾಡುತ್ತೆ? ಈ ಭೂಮಿ ದಾಟಿ ಮೇಲೆ ಹೈಯರ್ ವರ್ಲ್ಡ್ಸ್ ಅಲ್ಲಿ ಏನೇನಿದಾವೆ, 5th ಡೈಮೆನ್ಷನ್ ಅಲ್ಲಿ ಏನಿದಾವೆ, ಕಾರಣ ಲೋಕಗಳಂದ್ರೇನು, ಮಹಾಕಾರಣ ಲೋಕಗಳಂದ್ರೇನು, ಅಲ್ಲಿ ಕೆಲಸ ಮಾಡಕ್ ಪ್ರಾರಂಭ ಮಾಡುತ್ತೆ ಆತ್ಮ. ನೋಡಿ, ಅಲ್ಲಿ ಒಬ್ಬ ಗೈಡ್ ಆಗಿ ಕೆಲಸ ಮಾಡಕ್ ಪ್ರಾರಂಭ ಮಾಡುತ್ತೆ. ಅಲೌಕಿಕವಾದ ಸ್ಥಿತಿಯಲ್ಲಿ ಇದ್ಬಿಟ್ಟು ಅಲ್ಲಿ ಕೆಲಸ ಮಾಡೋದು, ಗೈಡ್ಸ್ ಆಗಿ. ಯಾರ್ಯಾರು ಲೋ ಲೆವೆಲ್ಸ್ ಅಲ್ಲಿ ಇರ್ತವೆ ಆತ್ಮಗಳು, ಅಂತವಕ್ಕೆಲ್ಲ ಗೈಡ್ ಆಗುತ್ತೆ ಆತ್ಮ. ಅಲ್ಲಿ ಕೂಡ ಎಷ್ಟೋ ಕೆಲಸ ಮಾಡಿ 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 ಈ ಭೂಮಿ ಮೇಲೆ ಒಂದು ಮಹತ್ ಕಾರ್ಯ ಇದ್ದಾಗ ಆ ಇನ್ಫೈನೈಟ್ ಸೋಲ್ ಅಂತೀವಿ ನಾವು, ಅನಂತವಾದ ಆತ್ಮ ಅಂತೀವಿ ನಾವು. ಆ ತರ ಒಂದು ಜನ್ಮಗಳು ತಗೊಳುತ್ತೆ. ಅದೇ ಸಹಸ್ರಾರ ಸ್ಥಿತಿ. ಆಜ್ಞಾ ಆಯ್ತು, ಸಹಸ್ರಾರ ಸ್ಥಿತಿ. ಒಬ್ಬ ಬುದ್ಧ ಸಹಸ್ರಾರ ಸ್ಥಿತಿ ಪ್ರತೀಕ, ಒಬ್ಬ ಜೀಸಸ್
ಸಹಸ್ರ ಸ್ಥಿತಿ ಪ್ರತೀಕ. ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಸಹಸ್ರ ಸ್ಥಿತಿ ಪ್ರತೀಕ. ಅವರಿಗೆ ಭೂಮಿ ಮೇಲೆ ಏನಿಲ್ಲ ಕೆಲಸ, ಪ್ರಾಪಂಚಿಕ ಒಂದು ಕೋರಿಕೆಗಳಿಲ್ಲ, ಏನು ಬೇಕಿಲ್ಲ ಅವರಿಗೆ. ಸುಮ್ಮನೆ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಬರ್ತಾರೆ, ಧರ್ಮಕ್ಕೋಸ್ಕರ ಬರ್ತಾರೆ. ಯಾಕಂದ್ರೆ ತಿಳಿಯೋದೇನಿಲ್ಲ ಅಲ್ಲಿ, ಬರೀ ಸೇವೆ ಇರುತ್ತೆ ಅಷ್ಟೇ, ಒಂದು ಒಂದು ಲೋಕ ಕಲ್ಯಾಣ ಇರುತ್ತೆ. ಸೊ ಆ ಥರ ಜನ್ಮಗಳು ತಗೊಳದೆ ಆ ಒಂದು ಸಹಸ್ರ ಸ್ಥಿತಿಯಲ್ಲಿ, ಚಕ್ರಾತೀತ ಸ್ಥಿತಿ ಅಂತೀವಿ ನಾವು. ಸೊ ಅಲ್ಲಿ ಜನ್ಮಗಳು ತಗೊಂಡು ಅದು ಎಷ್ಟಾದ್ರೂ ಆಗ್ಬೋದು, ಒಂದಾಗ್ಬೋದು, ಎರಡಾಗ್ಬೋದು, ಐದಾರು ಆಗ್ಬೋದು. ಅಂದ್ರೆ ಕೆಲಸ ಇದ್ದಾಗ ಮಾತ್ರ ಬರ್ತಾರೆ ಭೂಮಿಗೆ ಅಷ್ಟೇ, ಮಹಾ ಕೆಲಸ ಇದ್ದಾಗ ಬರ್ತಾರೆ ಭೂಮಿಗೆ. ಇಲ್ಲಾಂದ್ರೆ ಅವ್ರು ಬರಕ್ ಹೋಗೋದಿಲ್ಲ. ಮೇಲಿನ ಲೋಕದಲ್ಲಿ ಸೃಷ್ಟಿಕರ್ತರಾಗಿರ್ತಾರೆ, ಸಹಸ್ರ ಸ್ಥಿತಿಯಲ್ಲಿ ಸೃಷ್ಟಿ ಮಾಡ್ತಿರ್ತಾರೆ ಅವ್ರು. ತಾಯಿ ತರ ಆಗ್ತಾರೆ. ತಾಯಿ ಹೇಗೆ ಮಗನು ಸೃಷ್ಟಿ ಮಾಡ್ತಾಳೆ, ಅದೇ ತರ ಆತ್ಮಗಳು ಸೃಷ್ಟಿ ಮಾಡ್ತಾ ಇರುತ್ತೆ. ಆತ್ಮ ಅಥವಾ ಲೋಕಗಳು ಸೃಷ್ಟಿ ಮಾಡ್ತಾ ಇರುತ್ತೆ ಆತ್ಮ. ಅವಾಗ ಅವಾಗ ಕೆಲಸ ಇದ್ರೆ ಭೂಮಿಗೆ ಬರ್ತಾ ಇರುತ್ತೆ. ಲಿಮಿಟೆಡ್, ಏನೋ 1-2 ಜನ್ಮಗಳು ಅಷ್ಟೇ, ಅಥವಾ ಒಂದು 4-5 ಜನ್ಮ. ತುಂಬಾ ಎಷ್ಟು ಕೆಲಸ ಇದ್ದಾಗ ಮಾತ್ರ ಭೂಮಿಗೆ ಬರೋದು ಅಷ್ಟೇ. ಬಂದು ತನ್ನ ಜೊತೆ ಇವಾಗ ಪತ್ರಿ ಸರ್ ಏನ್ ಮಾಡಿದ್ದಾರೆ, ಎಷ್ಟೋ ಲಕ್ಷ ಪಿರಮಿಡ್ ಮಾಸ್ಟರ್ಸ್ ಜೊತೆಗೆ ಇದ್ದಾರೆ. ಎನ್ಲೈಟನ್ ಆದವರು ಪತ್ರಿ ಸರ್ ಹೇಳ್ತಾರೆ, 1,00,000 ಎಷ್ಟೋ ಹೇಳ್ತಾರೆ. ಅಷ್ಟು ಆತ್ಮಗಳು ಭೂಮಿಗೆ ಬಂದು ಈ ಒಂದು ಭೂಮಿನ ಪರಿವರ್ತನೆ ಮಾಡ್ತಿದ್ದಾರೆ. ಅವರೆಲ್ಲ ಪಿರಮಿಡ್ ಮಾಸ್ಟರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಭೂಮಿನ ಮೇಲಿನ ಸ್ಥಿತಿಗೆ ತಗೊಂಡೋಗ್ಬೇಕು. ಆ 2012 ಅಲ್ಲಿ ಏನಾಯ್ತು, ಅರ್ಥ ಆ ಫೋಟಾನ್ ಬಾಂಡ್ ಇಂಟರ್ ಪ್ರಾರಂಭ ಆಗುತ್ತೆ, ಕಂಪ್ಲೀಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಂದು ಗ್ರೇಟ್ ಶಿಫ್ಟ್. ಆ ಶಿಫ್ಟಿಗೆ ಪತ್ರಿ ಸರಿ ಮುಂದಾಳತ್ವ ತಗೊಂಡ್ರು. ಅಂದ್ರೆ ಇನ್ಫೈನೈಟ್ ಸೋಲ್ಸ್ ಬಂದು ಆ ಕೆಲಸನ ಎಲ್ಲ ಜೊತೆ ಮಾಡಿಸ್ತಾರೆ ಅವ್ರ ಗೈಡೆನ್ಸ್ ಅಲ್ಲಿ. ಇದೆಲ್ಲ ಬುದ್ಧ ಕೂಡ ದೇಹ ಬಿಡ್ಬೇಕಾದ್ರೆ ಹೇಳ್ತಾನೆ, ನಾನು ಮೈತ್ರಿಯ ಬುದ್ಧ ಆಗಿ ಬರ್ತೀನಿ ನಾನು ಅಂತ. 2,500 ವರ್ಷಗಳಾದ್ಮೇಲೆ ಮತ್ತೆ ಬರ್ತೀನಿ ಭೂಮಿಗೆ ಅಂತ. ಆ ಟ್ರಾನ್ಸ್ಲೇಟ್ ಆ ಒಂದು ಇನ್ಫೈನೈಟ್ ಸೋಲ್ ಒಂದು ಮಹಾ ಕಾರ್ಯಕ್ಕೋಸ್ಕರ, ಭೂಮಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋಕ್ಕೋಸ್ಕರ. ಈ ಭೂಮಿಯಲ್ಲಿ ಮಾಂಸಾಹಾರ ಇದೆ, ಧ್ಯಾನ ಇಲ್ಲದೆ ಅಜ್ಞಾನದಿಂದ ಒದ್ದಾಡ್ತಿದ್ದಾರೆ ಜನಗಳು. ಅವ್ರನ್ನ ಮುಂದೆ ತಗೊಂಡೋಗ್ಬೇಕು. ಪ್ರಾಪಂಚಿಕ ಲಿಮಿಟ್ ಆಗಿದ್ದಾರೆ ಜನಗಳೆಲ್ಲ, ಅವ್ರನ್ನೆಲ್ಲ ಮುಂದೆ ತಗೊಂಡೋಗ್ಬೇಕು. ಮಾಂಸಾಹಾರ ನಿಲ್ಲಿಸಬೇಕು ಭೂಮಿ ಮೇಲೆ. ಭೂತಾಯಿ ರೋಧಿಸ್ತಾ ಇದ್ದಾರೆ. ಜನಗಳು ಕೂಡ ಅಜ್ಞಾನದಿಂದ ಅಶಾಂತಿಯಿಂದ ನರಳ್ತಾ ಇದ್ದಾರೆ. ತಪ್ಪು ಕೆಲಸ ಮಾಡಿ, ಒಳ್ಳೇದು ಕೆಟ್ಟದ್ದು ಯಾವುದು ಗೊತ್ತಿಲ್ಲ, ಆಧ್ಯಾತ್ಮಿಕತೆ ಗೊತ್ತಿಲ್ಲ, ಸರಿಯಾದ ಧ್ಯಾನ ಮಾರ್ಗ ಗೊತ್ತಿಲ್ಲ. ಇದು ತಿಳಿಸಕ್ಕೋಸ್ಕರ ಆ ಒಂದು ಇನ್ಫೈನೈಟ್ ಸೋಲ್ಸ್ ಬರ್ತವೆ. ಆ ಒಂದು ಅನಂತವಾದ ಜ್ಞಾನ ಹೊಂದಿರತಕ್ಕಂಥ ಅವತಾರ ಪುರುಷರು ಭೂಮಿ ಬರ್ತಾರೆ. ಅವರೇ ನಮ್ಮ ಪತ್ರಿ ಸರ್, ನಮ್ಮ ಗುರುಗಳು. ಅವರಿಂದ ನಾವೆಲ್ಲ ಬಂದಿದ್ದೀವಿ ಆ ಕೆಲಸ ಮಾಡೋಕ್ಕೋಸ್ಕರ. ಸೊ ಹೀಗಿರುತ್ತೆ ಆತ್ಮದ ಪಯಣ. ಇಲ್ಲಿ ಆ ಒಂದು ಪ್ರಾಪಂಚಿಕ ಅನುಭವಿಸ್ಕೊ ಅಥವಾ ಆ ಫಿಸಿಕಲ್ ಬಾಡಿ ತಗೊಂಡು ಆ ಫಿಸಿಕಲ್ ಬಾಡಿ ಸರ್ವೈವ್ ಮಾಡಕ್ಕೋಸ್ಕರ, ಇದನ್ನ ಸಾಕಕ್ಕೋಸ್ಕರ ಜನ್ಮ ತಗೊಂಡು ಕೊನೆಗೆ ಸೇವೆಗೋಸ್ಕರ ಬರುತ್ತೆ ಭೂಮಿಗೆ ಆತ್ಮ. ಅದೇ ಇನ್ಫೈನೈಟ್ ಸೋಲ್. ಅಲ್ಲಿ ಮುಗೀತು, ಅಗ್ನಚಕ್ರದಲ್ಲಿ ಇಲ್ಲೆಲ್ಲ ಕೆಲಸ ಮುಗೀತು, ಸೇವೆಗೋಸ್ಕರ ಬರುತ್ತೆ ಆತ್ಮ. ಅಲ್ಲಿ ಎಲ್ಲರೂ ಹೋಗ್ಬೇಕು, ಆ ಸ್ಥಿತಿ ಎಲ್ಲರೂ ಸೇರ್ಬೇಕು. ಅದೇ ಇರೋದು ಪ್ರತಿ ಆತ್ಮ. ಆ ಇನ್ಫೈನೈಟ್ ಸೋಲ್ ಆಗ್ಬೇಕು. ಶಿಶು ಅಥವಾ ಮೂಲಾಧಾರ ಸ್ಥಿತಿ ಇರ್ತಕ್ಕಂಥ ಆತ್ಮ ಒಂದು ಸಹಸ್ರ ಸ್ಥಿತಿಗೆ ಬರಬೇಕು. ಅದೇ ಇರೋದು. ನಮ್ಮ ಟಾರ್ಗೆಟ್ ಏನಿರ್ಬೇಕು? ಸಹಸ್ರ ಸ್ಥಿತಿ. ನಮ್ಮ ಟಾರ್ಗೆಟ್ ನಮ್ಮ ಮನೆ ಆಗ್ಬಾರ್ದು, ನಮ್ಮ ಸಂಸಾರ ಆಗ್ಬಾರ್ದು. ನಮ್ಮ ಟಾರ್ಗೆಟ್ ಏನಾಗಬೇಕು? ಲೋಕ ಕಲ್ಯಾಣ ಆಗ್ಬೇಕು, ಧರ್ಮನ್ನ ಹೇಳ್ಕೊಡೋದಾಗ್ಬೇಕು. ಸಂಸಾರದಲ್ಲಿ ಇದ್ದು ಧರ್ಮಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡಬೇಕು. ಸಂಸಾರ ಬಿಟ್ಟು ಅಲ್ಲ, ಅದು ಅನುಭವಕ್ಕೋಸ್ಕರ ಇದೆ ಅಷ್ಟೇ. ಈ ಒಂದು ಆ ಅರಿವು ಅಂತಕ್ಕಂಥದ್ದು ಆ ಸ್ಥಿತಿಯಲ್ಲಿ ಇದ್ದೇ ಇರುತ್ತೆ, ಸಹಜವಾಗಿರುತ್ತೆ. ಆಜ್ಞಾಚಕ್ರವ್ರಿಗೆ, ಸಹಸ್ರ ಸ್ಥಿತಿಯಲ್ಲಿರೋರಿಗೆ ಸಹಜವಾಗಿರುತ್ತೆ. ನಾವೆಲ್ಲ ಆಜ್ಞಾಚಕ್ರ ಪ್ರತೀಕ. ಸಹಸ್ರ ಸ್ಥಿತಿಗೆ ಹೋಗೋಕ್ಕೋಸ್ಕರ ಎಲ್ಲರ ಸೇವೆ ಮಾಡಲೇಬೇಕು. ಒಬ್ಬ ಅವತಾರ ಪುರುಷರಾಗಕ್ಕೋಸ್ಕರ ನೋಡಿ,
ಆಗ್ಲೇಬೇಕು. ಪತ್ರಿ ಸರ್ ಹೇಳ್ತಾರೆ ಸಹಸ್ರ ಸ್ಥಿತಿ ಅಂತ. ಆ ಸ್ಥಿತಿ ಆ ಬುದ್ಧಗಿದೆ. ಆ ಬುದ್ಧನ ಸ್ಟೇಜಿಗೆ ಹೋಗ್ಬೇಕು ಅಂತಂದ್ರೆ ನಾವೆಲ್ಲ ಒಂದು ಸಮಯ ವ್ಯರ್ಥ ಮಾಡದೆ ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತಾ, ಎಲ್ಲರಿಗೂ ಸಸ್ಯಾಹಾರ ಮಹತ್ವ ಹೇಳ್ಕೊಡ್ತಾ, ಎಲ್ಲ ಪಿರಮಿಡ್ಗಳು ಕಟ್ಟಕ್ಕೆ ಸಹಾಯ ಮಾಡ್ತಾ, ಪ್ರತಿ ಎಷ್ಟು ಸಮಯ ಸಿಗುತ್ತೆ ಮ್ಯಾಕ್ಸಿಮಮ್ ಟೈಮ್ ನಾವು ಏನ್ ಮಾಡ್ಬೋದು ಈ ಲೋಕಕ್ಕೆ, ಎಲ್ಲರ ಜೊತೆ ಇದ್ಬಿಟ್ಟು, ಎಲ್ಲರ ಜೊತೆ ಅಂಡರ್ಸ್ಟ್ಯಾಂಡ್ ಆಗಿ, ಎಲ್ಲರ ಜೊತೆ ಮಿಂಗಲ್ ಆಗಿ, ಆ, ನಮ್ಮ ಆ ಒಂದು ವಿಷಯಗಳನ್ನ ಪಕ್ಕಕ್ಕಿಟ್ಟು, ನಾನಂತಕ್ಕಂಥ ವಿಷಯ ಪಕ್ಕಕ್ಕಿಟ್ಟು ಆ ಲೋಕಕ್ಕೋಸ್ಕರ ಕೆಲಸ ಮಾಡಬೇಕು ಒನ್ನೆಸ್ ಆಗಿ. ಅವಾಗ ಏನಾಗ್ತೀವಿ ನಾವು ಆ ಒಂದು ಸಹಸ್ರ ಸ್ಥಿತಿಯಲ್ಲಿ ಅಥವಾ ಇನ್ಫಿನೈಟ್ ಸೋಲ್ ಆಗ್ತೀವಿ. ನಾವು ಜೀರೋ ಆಗ್ಬೇಕು, ಲೋಕ ಕಲ್ಯಾಣ ಹೀರೋ ಆಗ್ಬೇಕು, ಧರ್ಮ ಹೀರೋ ಆಗ್ಬೇಕು, ಪರ್ಸನ್ ಜೀರೋ ಆಗ್ಬೇಕು. ಅದಿರೋದು ವಿಷಯ. ಪರ್ಸನ್ ಅಜೆಂಡಾ ಇರಬಾರ್ದು, ಒನ್ನೆಸ್ ಅಜೆಂಡಾ ಇರಬೇಕು ಯಾವಾಗಲೂ. ಅದೇ ಇನ್ಫೈನೈಟ್ ಸೋಲ್. ಒನ್ನೆಸ್ ಅಂದ್ರೆ ಏನು? ಲೋಕನೇ ಬೇಕು ನನಗೆ ಫಸ್ಟ್. ಇಂಡಿವಿಜುವಾಲಿಟಿ ಬೇಕಿಲ್ಲ, ನಾನು ಅಂತಕ್ಕಂಥದ್ದು ಬೇಕಿಲ್ಲ. ನನಗೆ ಫಸ್ಟ್ ಪ್ರಿಯಾರಿಟಿ ಏನು? ಒಂದು ಪ್ರಾಪಂಚಿಕ ಒಳಿತು, ಲೋಕ ಕಲ್ಯಾಣ ಫಸ್ಟ್ ಪ್ರಿಯಾರಿಟಿ. ನಾನದು ಲೀಸ್ಟ್ ಬಾದರ್ಡ್ ಪರ್ಸನ್ ಅಂತಕ್ಕಂಥದ್ದು, ಲೀಸ್ಟ್ ಬಾದರ್ಡು. ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಪರ್ಸನ್ಗೆ. ಪರ್ಸನ್ ಅಬ್ಸಲ್ಯೂಟ್ ಜೀರೋ ಆಗ್ಬೇಕು, ಕಂಪ್ಲೀಟ್ ಜೀರೋ ಆಗ್ಬೇಕು. ನಾನಂತಕ್ಕಂಥದ್ದು ಬಿಟ್ಟು ಲೋಕ ಕಲ್ಯಾಣ ಅಂತಕ್ಕಂಥದ್ದು ಫಸ್ಟ್ ಆಗ್ಬೇಕು. ಅವಾಗ ಏನಾಗುತ್ತೆ, ಎಲ್ಲ ಕಾಂಪ್ರಮೈಸ್ ಆಗ್ಬಿಡ್ತೀವಿ ನಾವು, ಇಂಡಿವಿಜುವಾಲಿಟಿ ಹೋಗ್ಬಿಡುತ್ತೆ. ಯಾಕಂದ್ರೆ ನೀನು ಶಾಸ್ತ್ರಾರ ಸ್ಥಿತಿಗೆ ಹೋಗೋನು, ನೀನು ಆಜ್ಞಾ ಚಕ್ರದ ಎಲ್ಲ ತಿಳ್ಕೊಂಡು ನೀನಂತಕ್ಕಂಥದ್ದು ಇಲ್ಲ. ಅವಾಗ ಏನಾಗುತ್ತೆ, ನೀನು ಆ ಸ್ಥಿತಿಯಲ್ಲಿ ಇದ್ದಾಗ ಸಹಜವಾಗಿ ಒಬ್ಬ ಇನ್ಫಿನಿಟ್ ಸೋಲ್ ಆಗ್ತೀಯ, ಒಬ್ಬ ಬುದ್ಧ ಆಗ್ತೀಯ. ನೋಡಿ ಮಾಸ್ಟರ್ಸ್, ಇದಿರೋದು ಇಷ್ಟು ಪಯಣ ಇರುತ್ತೆ. ಎಷ್ಟೋ ಜನ್ಮಗಳು, 400 ಜನ್ಮನೋ 500 ಜನ್ಮನೋ ತಗೊಳತ್ತ ಆತ್ಮ ಒಂದು ಇನ್ಫಿನೈಟ್ ಸೋಲ್ ಹಾಕೋಸ್ಕರ. ಕಲ್ತು 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 ಕೊನೆಗೆ ಕಲ್ಸುತ್ತೆ, ಸರಿಯಾದದನ್ನ ಕಲ್ಸುತ್ತೆ. ಅಲೌಕಿಕ ಜ್ಞಾನ ಎಲ್ರಿಗೂ ಹೇಳ್ಕೊಡುತ್ತೆ ಆತ್ಮ. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೊ ಮಚ್.